ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮಾರ್ಚ್ ತಿಂಗಳ ಮೊದಲನೇ ವಾರದಲ್ಲಿ ನಾವೆಲ್ಲರೂ ಇದ್ದೀವಿ ದೇವರ ಸಮ್ಮುಖದಲ್ಲಿ. ಮಕ್ಕಳು ಬಹಳ ಸುಮ್ಮನೆ ಇರಬೇಕಾಗಿ ಕೇಳ್ಕೊಳ್ತೇನೆ. ಹಲ್ಲೆಲೂಯಾ. ಇವತ್ತು ದೇವರ ವಾಕ್ಯವನ್ನು ಕೇಳಲಿಕ್ಕಿರುವಂಥ ಸಂಗತಿ ಏನಂದರೆ, ಪ್ರಯಾಣಿಕರಾಗಿದ್ದು ಆಶೀರ್ವಾದವನ್ನು ಪಡೆಯಿರಿ. ಹಲ್ಲೆಲೂಯಾ. ಪ್ರಯಾಣಿಕರಾಗಿ, ನಾವೆಲ್ಲರೂ ಪ್ರಯಾಣಿಕರು, ಹೌದಾ ಅಲ್ವಾ? ನಾವೆಲ್ಲರೂ ಜೀವನ ಮಾಡ್ತಾನೇ ಇದ್ದೀವಿ, ಪ್ರಯಾಣ ಮಾಡ್ತಾನೇ ಇದ್ದೀವಿ. ಹೇಳ್ತೀವಿ, ತಿಂತೀವಿ, ತಿರುಗಿ ಕೆಲಸಕ್ಕೆ ಹೋಗ್ತೀವಿ, ಮಲಗ್ತೀವಿ, ಹಿಂಗೆ ರೊಟೇಷನ್ ಆಗಿ ಪ್ರಯಾಣ ಒಂದು ರೌಂಡಾಗಿ ಹೊಡಿತಾನೇ ಇದ್ದೀವಿ. ಜೀವಿತವೆಲ್ಲ ಪ್ರಯಾಣ. ಹಲ್ಲೆಲೂಯಾ. ಈ ಪ್ರಯಾಣ ನಮ್ಮ ಜೀವಿತದಲ್ಲಿ ನಾವು ಹುಟ್ಟುವಾಗಲೇ, ತಾಯಿಯ ಹೊಟ್ಟೆಯಲ್ಲಿ ಇರುವಾಗ, ಪಿಂಡವಾಗಿರುವಾಗಲೇ ಈ ಪ್ರಯಾಣ ಪ್ರಾರಂಭಿಸಿದ್ದು, ಹೌದಾ ಅಲ್ವಾ? ಒಂದೊಂದು ತಿಂಗಳು ಬೆಳೀತಾ 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 ಬರುವಾಗ ಅದೇಗೆ ತಿರುಗ್ತಾನೆ, ಅಲ್ಲಿನೂ ತಿರುಗುವುದೇ. ಎಲ್ಲಾದರೂ ತಟಸ್ಥವಾಗಿ ನಿಂತುಕೊಂಡ್ರೆ ತಕ್ಷಣ ನಾವು ವೈದ್ಯರ ಬಳಿಗೆ ಹೋಗ್ತೀವಿ, ಅಲ್ಲಿನೂ ಪ್ರಯಾಣ, ಹೌದಲ್ವಾ? ಒಳಗಿರುವಾಗಲೂ ಪ್ರಯಾಣ, ಹೊರಗೆ ಬಂದ ಮೇಲೂ ಪ್ರಯಾಣ, ಹೋದ್ಮೇಲೆಯೂ ನಿಮಗೊಂದು ಪ್ರಯಾಣ. ಹಲ್ಲೆಲೂಯಾ. ಅದಕ್ಕಾಗಿಯೇ ದೇವರ ವಾಕ್ಯ ಹೇಳುತ್ತದೆ, 84ನೇ ಕೀರ್ತನೆ 11ನೇ ವಾಕ್ಯ, ಯೆಹೋವನು ದೇವರ ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ, ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು, ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೆ ಇದ್ದಾನೋ. ಹಲ್ಲೆಲೂಯಾ. ಈ ಪ್ರಯಾಣದಲ್ಲಿ ದೇವರು ತನ್ನ ಮಕ್ಕಳ ಮೇಲೆ, ದೇವರೇನು ಮಾಡ್ತಾನೆ? ಸೂರ್ಯನು ಆಗಿದ್ದು, ಗುರಾಣಿಯಾಗಿದ್ದು ನಮ್ಮನ್ನು ಕಾಯುತ್ತಾನೆ. ಹಲ್ಲೆಲೂಯಾ. ಎಷ್ಟೇ ಸೂರ್ಯನ ಬೆಳಕು ಜನರ ಮೇಲೆ ತಾಕಿದರೂ ಆ ಬೆಳಕಿನಿಂದ ನಮಗೆ ಯಾವ ಕೇಡು ಆಗದಂತೆ ನಮ್ಮನ್ನು ಕಾಪಾಡ್ತಿದ್ದಾನ ಅಲ್ವಾ? ಕಾಪಾಡ್ತಿದ್ದಾನೆ. ನಮ್ಮ ಚರ್ಮಕ್ಕೆ ಏನಾದರೂ ಆಗ್ತಿದೆಯಾ? ನಮ್ಮ ದೇಹಕ್ಕೆ ಏನಾದರೂ ಆಗ್ತಿದೆಯಾ? ಏನು ಆಗದಂತೆ ದೇವರು ನಮ್ಮನ್ನು ಕಾಪಾಡಿದನು. ಹಲ್ಲೆಲೂಯಾ. ಯಾಕೆ ಈ ಕಾಪಾಡಲಿಕ್ಕೆ ದೇವರು, ಈ ಪ್ರಯಾಣದಲ್ಲಿ ದೇವರು ನಮ್ಮನ್ನು ಯಾಕೆ ಕಾಪಾಡಬೇಕು? ನಾನು ಮತ್ತು ನೀನು ಸಧರ್ಮ ನಿರ್ದೋಷಿಯಾಗಿ ನಡೆಯಬೇಕೆಂಬುದಾಗಿ ದೇವರ ಇಷ್ಟ. ಹಲ್ಲೆಲೂಯಾ. ಸಧರ್ಮಿಯಾಗಿಯೂ ನಿರ್ದೋಷಿಯಾಗಿಯೂ ಇರಬೇಕು. ಹಲ್ಲೆಲೂಯಾ. ಏಕೆಂದರೆ ನಾವೆಲ್ಲರೂ ಪಾಪಿಗಳು. ಪಾಪದಲ್ಲಿ ನಾವು ಯಾರೂ ತಪ್ಪು ಮಾಡಲಿಲ್ಲ, ಯಾರೂ ಪಾಪ ಮಾಡಿಲ್ಲ ಅಂತ ಹೇಳಲಿಕ್ಕೆ ಯಾರೂ ಇದೀವಾ? ಇಲ್ಲ. ನಾವೆಲ್ಲರೂ ತಪ್ಪಿಗಸ್ತರೆ, ನಾವೆಲ್ಲರೂ ಅಯೋಗ್ಯರೇ. ದೇವರ ಕರೆಯೋ ಮುಂಚಿತವಾಗಿ ಯಾವ ಗಣನೆಗೆ ಬಾರದ ಜನರಾಗಿರ್ತೀವಿ. ಹಲ್ಲೆಲೂಯಾ. ದೇವರು ತನ್ನ ಮಗನ ಮುಖಾಂತರವಾಗಿ ಯೇಸು ಕ್ರಿಸ್ತನ ರಕ್ತವನ್ನು ಕ್ರಯಕ್ಕೆ ಕೊಟ್ಟು ನನ್ನನ್ನು ಮತ್ತು ನಿಮ್ಮನ್ನು ಆತನು ಕೊಂಡುಕೊಂಡನು. ಹಲ್ಲೆಲೂಯಾ. ಏಕೆಂದರೆ ಆ ಪವಿತ್ರ ರಕ್ತದಿಂದ ನಾನು ಮತ್ತು ನೀನು ಪ್ರಾಮಾಣಿಕನಾಗಿ, ನೀತಿವಂತನಾಗಿ ಈ ಪ್ರಯಾಣದಲ್ಲಿ ಜೀವಿಸಬೇಕೆಂಬುದಾಗಿ, ಈ ಪ್ರಯಾಣದ ಆಶೀರ್ವಾದವನ್ನು ಪಡೆಯಬೇಕೆಂಬುದಾಗಿ ನಮ್ಮನ್ನು ಮತ್ತು ನಿನ್ನನ್ನು ಕರೆದನು. ಹಲ್ಲೆಲೂಯಾ. ಏಕೆಂದರೆ ಯೋಶ್ವ ಪಟೇನು, ಆತನು ಕೂಡ ಈ ಪ್ರಯಾಣದ ಮನುಷ್ಯನಾಗಿದ್ದನು. ಸತ್ಯವೇದದಲ್ಲಿ ದೇವರ ಮುಂದೆ ಅವನು ನೀತಿವಂತನಾಗಿದ್ದನು, ಮತ್ತು ದೇವರ ಪ್ರಸನ್ನತೆಯಲ್ಲಿ ಆತನಿದ್ದನು. ಆತನಿಗಿದ್ದಂಥ ವೈರಿಗಳನ್ನು, ಭಯಗಳನ್ನು ಆತನು ಎದುರಿಸಿದನು. ಹಲ್ಲೆಲೂಯಾ. ನಮಗೆ ವೈರಿಗಳಿದೆಯಾ? ಇದೆ. ಸಾಲವೆಂಬ ವೈರಿ ಯಾವಾಗಲೂ ನಮ್ಮ ಜೊತೆಗೆ, ಬಾಪ ನೀನು ನನ್ನ ಜೊತೆಗೆ ಇರು ಅಂತೇಳಿ ಸಾಲವೆಂಬ ವೈರಿಯನ್ನು ಹಿಡ್ಕೊಂಡು ಹೋಗ್ತೀವ. ಪಕ್ಕದ ಮನೆಯವರು ವೈರಿ ಅಲ್ಲ, ನಿನಗಿರುವಂಥ ಪಾಪವೇ ನಿನ್ನ ವೈರಿ. ಹಲ್ಲೆಲೂಯಾ. ನಿನಗಿರುವಂಥ ಸಾಲವೇ ನಿನಗೆ ವೈರಿ, ಹೌದಲ್ವಾ? ನಿನಗಿರುವಂಥ ದಾರಿದ್ರ್ಯವೇ ನಿನಗೆ ವೈರಿ, ನಿನಗಿರುವಂಥ ಕಷ್ಟಗಳೇ ನಿನಗೆ ವೈರಿ. ಅನೇಕ ಸಾರಿ ನಾವು ನೆನೆಸ್ತೀವಿ, ಈ ಪ್ರಯಾಣದಲ್ಲಿ ಯಾಕೆ ರೋಗ ಬರುತ್ತದೆ? ಎಲ್ಲವೂ ದೇವರು ಸೂರ್ಯನನ್ನು, ನೀತಿ ಎಂಬ ಸೂರ್ಯನನ್ನು ಗುರಾಣಿಯಾಗಿ ಕೊಟ್ಟಿದ್ದಾನೆ. ನಾನು ಈ ವಾಕ್ಯವನ್ನು ಧ್ಯಾನ ಮಾಡುವಾಗ, ಓದುವಾಗ
ನನ್ನ ಮನಸ್ಸಿನಲ್ಲಿ ಅನಿಸಿತು, ದೇವರು ಸೂರ್ಯನಂತೆ ಗುರಾಣಿಯಾಗಿದ್ದು ನಮ್ಮನ್ನು ಕಾಪಾಡ್ತಿದ್ದಾನೆ. ಹಾಗಾದರೆ ಈ ಗುರಾಣಿ ನನ್ನ ಜೀವಿತದಲ್ಲಿ ಏನು ಕಾರ್ಯ ಮಾಡುತ್ತದೆ? ಪಾಪವೆಂಬ ಆಯುಧವನ್ನು ತೆಗೆಯುತ್ತದೆ. ಹಲ್ಲೆಲೂಯ. ನಿತ್ಯ ಮಾರ್ಗದಲ್ಲಿ ಈ ಗುರಾಣಿಯು ನನ್ನನ್ನು ನಡೆಸುತ್ತದೆ. ಯೇಸುವಿನ ರಕ್ತದಿಂದ ತೊಳೆಯಲ್ಪಡಬೇಕೆಂಬುದಾಗಿ ಈ ಪ್ರಯಾಣದಲ್ಲಿ ಈ ನೀತಿ ಎಂಬ ಗುರಾಣಿಯು ನನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ. ಹಲ್ಲೆಲೂಯ. ದೇವರ ಮುಂದೆ ನಾವು ಎಷ್ಟು ಪ್ರಾಮಾಣಿಕರಾಗಿ ನಮ್ಮ ನಡತೆಯನ್ನು ದೇವರ ಮುಂದೆ ನಾವು ತಂದುಕೊಳ್ತೀವೋ ಅಷ್ಟರ ಮಟ್ಟಿಗೆ ದೇವರು ನಮ್ಮನ್ನು ಆಶೀರ್ವದಿಸುವನು. ಹಲ್ಲೆಲೂಯ. ಹಾಗಾದರೆ ಈ ಕಾರ್ಯದಲ್ಲಿ, ಈ ಆದಿಯಲ್ಲಿ, ಪ್ರಾರಂಭದಲ್ಲಿ ದೇವದೂತರುಗಳು, ದೇವರ ಮಕ್ಕಳು ಈ ಆದಿಯಲ್ಲಿ ಇದ್ದರು. ಹೌದಲ್ವಾ? ಈ ಪ್ರಯಾಣದಲ್ಲಿ ದೇವದೂತರುಗಳು, ದೇವರ ಭಕ್ತರುಗಳು ಈ ಆದಿಯಲ್ಲಿ ಇದ್ದರು. ಅದರ ನಂತರ ಈ ಪ್ರಯಾಣದಲ್ಲಿ ಆಯ್ದುಕೊಂಡವರು ನಾನು ಮತ್ತು ನೀವು. ದೇವರು ಈ ಪ್ರಯಾಣದಲ್ಲಿ ನನ್ನನ್ನು ನಿಮ್ಮನ್ನು ಆತನು ತನ್ನ ಪ್ರಯಾಣದಲ್ಲಿ ಆದುಕೊಂಡದ್ದು ಯಾಕಂದರೆ ಯೋಹಾನ 1ನೇ ಅಧ್ಯಾಯ 16ನೇ ವಾಕ್ಯ, ನಾವೆಲ್ಲರೂ ಆತನ ಪರಿಪೂರ್ಣತೆ ಒಳಗಿಂದ ಕೃಪೆಯ ಮೇಲೆ ಕೃಪೆ ಹೊಂದಿದೆವು. ಒಂದೊಂದು ದಿನ ಈ ಪ್ರಯಾಣದಲ್ಲಿ ದೇವರು ದಯೆ ತೋರಿಸಿದ್ದಾನೆ. ದೇವರು ನಮ್ಮನ್ನು ನಡೆಸಲಿಕ್ಕೆ ಆತನು ದಯೆಯಾಗಿ ನಮ್ಮ ಮೇಲೆ ಇದ್ದಾನೆ. ನಾವು ಎಷ್ಟೇ ದೇವರಿಗೆ ಇಷ್ಟವಿಲ್ಲದ ರೀತಿಯಲ್ಲಿ ಈ ಪ್ರಯಾಣದಲ್ಲಿ ನಡ್ಕೊಂಡ್ರು, ಈ ಪ್ರಯಾಣದಲ್ಲಿ ದೇವರು ನಮ್ಮನ್ನು ಕೊಂಡೊಯ್ಯಬೇಕು. ಈ ಪ್ರಯಾಣವನ್ನು ನನ್ನ ಮಗನು ಮುಗಿಸುವುದ ತನಕ ನಾನು ಜೊತೆಗಿರಬೇಕೆಂಬುದಾಗಿ ಆತನು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾನೆ. ಹಲ್ಲೆಲೂಯ. ರೋಮ 5:2 ಹೇಳುತ್ತದೆ, ನಾವೆಲ್ಲರೂ ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆನೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇನೆ. ಹಲ್ಲೆಲೂಯ. ಈ ಪ್ರಯಾಣದಲ್ಲಿ ದೇವರಲ್ಲಿ ನಾವು ಪ್ರಯಾಣಕ್ಕೆ ಹೋಗುವಾಗ ಏನು ತಗೊಂಡು ಹೋಗಬೇಕು? ಪ್ರಯಾಣದಲ್ಲಿ ಹೋಗುವಾಗ ಏನು ತಗೊಂಡು ಹೋಗಬೇಕು? ID ಕಾರ್ಡ್. ನಮಗೆ ಒಂದು ID ಕಾರ್ಡು. ಈಗ ಬಸ್ಗಳಲ್ಲಿ ಸ್ತ್ರೀಯರಿಗೆ ಆಧಾರ್ ಕಾರ್ಡ್ ತೋರಿಸಿದರೆ ಉಚಿತ ಪ್ರಯಾಣ. ಈ ಪ್ರಯಾಣದಲ್ಲಿ ನಾವೇನು ತಗೊಂಡು ಹೋಗಬೇಕು? ದೇವರ ಆಶೀರ್ವಾದದ ಈ ಪ್ರಯಾಣದಲ್ಲಿ ಏನು ತಗೊಂಡು ಹೋಗಬೇಕು? ನಂಬಿಕೆ. ಹಲ್ಲೆಲೂಯ. ನನ್ನ ಜೀವಿತದಲ್ಲಿ ದೇವರು ಎಲ್ಲ ಕಾರ್ಯದಲ್ಲಿಯೂ, ಎಲ್ಲ ಕಷ್ಟದಲ್ಲಿಯೂ, ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿಯೂ ದೇವರು ಸೂರ್ಯನಂತೆ ಗುರಾಣಿಯಾಗಿದ್ದು ಈ ಪ್ರಯಾಣದಲ್ಲಿ ನಡೆಸುತ್ತಾನೆ ಎಂಬ ನಂಬಿಕೆ ನಮಗೆ ಇರಬೇಕು. ಹಲ್ಲೆಲೂಯ. ಯಾವಾಗ ನಂಬಿಕೆ ಇಲ್ಲದವರಾಗ್ತೀವೋ ಆವಾಗ ನಾವು ಪ್ರಯಾಣದಕ್ಕೆ ಯೋಗ್ಯರಲ್ಲ. ಹೇಗೆ ಬಸ್ ಅಥವಾ ಹಣವು ತಗೊಂಡು ಹೋಗೋದಿದ್ದರೆ ಬಸ್ ಹತ್ಬಿಡ್ತೀವಿ ಅವಸರಕ್ಕೆ. ಪ್ರಯಾಣದಲ್ಲಿ ಏನು ಮಾಡ್ತೀವಿ? ಇಳಿಸ್ಬಿಡ್ತಾರೆ. ಏನಪ್ಪ ದುಡ್ಡಿಲ್ವಾ? ಇಳಿ ಕೆಳಗೆ. ಅದೇ ರೀತಿಯಲ್ಲಿ ಕ್ರಿಸ್ತಿಯ ಪ್ರಯಾಣದಲ್ಲಿ ಯೇಸು ಕ್ರಿಸ್ತನು ನಮ್ಮನ್ನು ಕೊಂಡೊಯ್ಯುವ ತನಕ ಈ ಪ್ರಯಾಣದಲ್ಲಿ ನಾನು ನೀನು ದೇವರ ನಂಬಿಕೆಯಲ್ಲಿ ನೆಲೆಗೊಳ್ಳಬೇಕು. ಹಲ್ಲೆಲೂಯ. ಮೊದಲನೇದು ದೇವರ ನಂಬಿಕೆಯಲ್ಲಿ ದೃಢಗೊಳ್ಳಬೇಕು. ಎರಡನೇದು 1 ಕೊರಿಂಥ್ಯ 1:4 ಕ್ರಿಸ್ತೇಸುವಿನಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ ಕೃಪೆಯ ನಿಮಿತ್ತವಾಗಿ ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರನ್ನು ಕೊಂಡಾಡುತ್ತೀನಿ. ಹಲ್ಲೆಲೂಯ. ದೇವರು ಮಾಡಿದ ಸಣ್ಣ ಪುಟ್ಟ ಉಪಕಾರ ಆಗಲಿ, ನೀವೇನು ಮಾಡಬೇಕು? ದೇವರಿಗೆ ಕೃತಜ್ಞತೆ ಹೇಳಬೇಕು. ಯಾವಾಗ ಕೃತಜ್ಞತೆ ಇಲ್ಲದ ಮನುಷ್ಯರಾಗ್ತೀವೋ ಆವಾಗ ದೇವರು ಹೇಳ್ತಾರೆ, ಪ್ರಯಾಣದಿಂದ ಕೈ ಬಿಟ್ಟು ಬಿಡ್ತಾರೆ. ಹಲ್ಲೆಲೂಯ. ಪ್ರಾರಂಭದಲ್ಲಿ ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ಕಲಿತಂಥ ವಿಷಯ ಏನಂದರೆ, ಯಾರು ಏನೇ ಹೇಳಲಿ ಥ್ಯಾಂಕ್ ಯು. ಹಲ್ಲೆಲೂಯ. ಕೃತಜ್ಞತೆ ಸಣ್ಣ ಶಾಲೆಗಳಲ್ಲೇ ನಾವು ಕಲಿತೀವಿ. ದೇವರಿಗೆ ಯಾರಾದರೂ ಏನೋ ಕೊಟ್ಟರು ಥ್ಯಾಂಕ್ ಯು. ಅದೇ ರೀತಿಯಲ್ಲಿ ಆ ಸಣ್ಣ ಥ್ಯಾಂಕ್ ಯು ಅಲ್ಲಿ ಹೇಳೋದಲ್ಲ, ದೇವರು ಕೊಟ್ಟದಕ್ಕಾಗಿ ಕೃತಜ್ಞತೆ ಹೇಳಬೇಕು. ಕೊಟ್ಟಿರುವ ಮನೆಗಾಗಿ, ಕೊಟ್ಟಿರುವ ಹೆಂಡತಿಗಾಗಿ, ಕೊಟ್ಟಿರುವ ಮಕ್ಕಳಿಗಾಗಿ, ಕೊಟ್ಟಿರುವ ತಂದೆ ತಾಯಿಗಳಿಗಾಗಿ, ಅಥವಾ ಕೊಟ್ಟಿರುವ ಸಹೋದರರಿಗಾಗಿ, ಕೆಲಸದ ಸ್ಥಳಗಳಿಗಾಗಿ, ಹಾಕ್ಕೊಂಡಿರುವ ಬಟ್ಟೆಗಾಗಿ, ಊಟಕ್ಕಾಗಿ, ಎಲ್ಲದಕ್ಕೂ ದೇವರಿಗೆ ಕೃತಜ್ಞತೆ. ಕೃತಜ್ಞತೆ ಇಲ್ಲದ ವ್ಯಕ್ತಿಗಳು ಯಾರಾಗ್ತೀವಿ?
ಹಂದಿಗೆ ಸಮಾನರು. ಹಂದಿ ನೋಡಿದ್ರೇನ ಕೃತಜ್ಞತೆ ಹೇಳಲ್ಲ ಅವರು. ಅದು ಕೃತಜ್ಞತೆ ಹೇಳ್ತದ? ನಾಯಿಗೆ ಊಟ ಹಾಕಿದರೆ ಅದು ಕೃತಜ್ಞತೆ ತೋರಿಸ್ತದೆ. ಹೆಂಗೆ? ಬಾಲ ಅಲುಗಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲುಗಾಡಿಸ್ಕೊಂಡು ನಿಲ್ತದೆ. ಆದರೆ ಮನುಷ್ಯರು ನಾವು ಕೃತಜ್ಞತೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಅಯೋಗ್ಯರಾಗ್ತೀವಿ. ದೇವರೆಲ್ಲ ಮಾಡಿರ್ತಾರೆ, ಆದರೂ ದೇವರೇ ಏನು ಮಾಡಿದೆಯಪ್ಪ ನನ್ನ ಜೀವಿತದಲ್ಲಿ, ಏನು ಮಾಡಿದೆ, ನನಗೆ ಯಾಕೆ ಹೀಗೆ ಬಂತು? ಅದಕ್ಕೆ ಮೊದಲನೇದು ನಂಬಿಕೆ ದೇವರ ಪ್ರಯಾಣದಲ್ಲಿ, ಎರಡನೇದು ಕೃತಜ್ಞತೆ. ಹಲ್ಲೆಲೂಯ. ಮೂರನೇದು ಏನಂತ ನೋಡಿಕೊಳ್ಳೋಣ. ಯೋಹಾನ 12ನೇ ಅಧ್ಯಾಯ 26ನೇ ವಾಕ್ಯ. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ನನ್ನ ಹಿಂದೆ ಬರಲಿ, ಎಲ್ಲಿ ನಾನು ಇರುತ್ತೀನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವುದಾದರೆ ತಂದೆಯು ಅವನಿಗೆ ಬಹುಮಾನ ಕೊಡುವನು. ಹಲ್ಲೆಲೂಯ. ಈ ಎಲ್ಲ ಪ್ರಯಾಣದಲ್ಲಿ ಅದಕ್ಕೆ ತಕ್ಕ ಬಹುಮಾನ ಇಟ್ಟಿದ್ದಾನೆ, ಹೌದಾ ಅಲ್ವಾ? ನೀತಿಯಾಗಿ ನಡೆದರೆ ನೀತಿ ಎಂಬ ಕಿರೀಟ ಇಟ್ಟಿದ್ದಾನೆ. ದೇವರು ಸತ್ಯವಾಗಿ ನಡೆದರೆ ಸತ್ಯ ಎಂಬ ನಡುಕಟ್ಟು, ನೀತಿ ಎಂಬ ವಜ್ರ ಕವಚ, ಎಲ್ಲದಕ್ಕೂ ಒಂದೊಂದು ಬಹುಮಾನ ಅಲ್ಲಿ ಇಟ್ಟಿದ್ದಾನೆ. ನಮ್ಮ ಕಾರ್ಯದಲ್ಲಿ ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ನೀತಿವಂತನು ಆಗಿರಬೇಕೆಂಬುದಾಗಿ ಹೇಳ್ತಾನೆ. ನಾವು ಮಾಡುವ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ತಪ್ಪುಗಳು ಸಂಭವಿಸುವುದು ಸಹಜ. ಆ ತಪ್ಪುಗಳು ತಿರುಗಿ ತಪ್ಪುಗಳು ಆಗದ ಹಾಗೆ ನೋಡಿಕೊಳ್ಳೋದು ನಮ್ಮ ಕರ್ತವ್ಯ. ಹಲ್ಲೆಲೂಯ. ಅದಕ್ಕಾಗಿ ಯಾವನಾದರೂ ನನ್ನ ಸೇವೆಯನ್ನು ಮಾಡುವುದಾದರೆ, ಸೇವೆ ಅಂದರೆ ಏನು? ಮೈಕಿಟ್ಕೊಂಡು ಉಪದೇಶ ಮಾಡೋದಲ್ಲ, ಅಥವಾ ಎಲ್ಲದರ ಪ್ರಾರ್ಥನೆ ಮಾಡೋದಲ್ಲ. ನಾವೇನು ಮಾಡಬೇಕು? ಸೇವೆ ಅಂದರೆ ನನ್ನನ್ನು ನಾನು ತಗ್ಗಿಸಿಕೊಂಡು ಇರುವಂಥ ಸ್ಥಳದಲ್ಲಿ ಮಾಡುವಂಥದ್ದೇ ಸೇವೆ. ಇರುವಂಥ ಸ್ಥಳಗಳಲ್ಲಿ ದೇವರು ನಿನಗೆ ಮಾಡಿದ ಉಪಕಾರಗಳನ್ನು, ದೇವರು ನಿನಗೆ ಮಾಡಿದ ಕೃತಜ್ಞತೆಗಳನ್ನು ಬೇರೆಯವರಿಗೆ ಹೇಳುವುದೇ ಸೇವೆ. ಬೇರೆಯವರಿಗೆ ನಿನಗೆ ದೇವರು ಮಾಡಿದ ಒಳ್ಳೆಯದನ್ನು ಹೇಳಿ ಅವರ ಸಹಾಯಕ್ಕಾಗಿ ಅವರಿಗಾಗಿ ಪ್ರಾರ್ಥನೆ ಮಾಡುವುದೇ ಸೇವೆ. ಹಲ್ಲೆಲೂಯ. ಈ ರೀತಿ ದೇವರ ಹೆಜ್ಜೆ ಜಾಡಿನಲ್ಲಿ ಆತನಲ್ಲಿ ನಡೆಯುವಾಗ ಆಶೀರ್ವಾದ. ಹಲ್ಲೆಲೂಯ. ರೋಮ 2ನೇ ಅಧ್ಯಾಯ 10ನೇ ವಾಕ್ಯ. ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವ, ಮಾನ, ಮನಃಶಾಂತಿ ಉಂಟಾಗುವವು. ಯಹೂದ್ಯರಿಗೂ ಮೊದಲು, ಅನಂತರ ಗ್ರೀಕರಿಗೂ ಸಹ. ಹಲ್ಲೆಲೂಯ. ದೇವರಲ್ಲಿ ಇರುವಂಥ ಪ್ರತಿಯೊಬ್ಬರಿಗೆ, ಪ್ರಯಾಣದಲ್ಲಿ ಇರುವಂಥವರಿಗೆ ಏನಾಗ್ತದೆ? ನೀವು ಬಸ್ ಇಳಿಯುವಾಗ ಆ ಕಂಡಕ್ಟ್ರ್ ನೋಡಿದರೆ ಬೇಗ ಇಳಿಯಪ್ಪ ಅಂತೇಳಿ ಕಿರ್ಚ್ತಿರ್ತಾರೆ. ಸರಿ, ಓಕೆ, ಇಳಿಯುವಾಗ ಥ್ಯಾಂಕ್ಸ್, ಸುರಕ್ಷಿತವಾಗಿ ಇಳಿಸಿದ್ದಕ್ಕಾಗಿ ಒಂದು ಥ್ಯಾಂಕ್ಸ್ ಹೇಳಿದರೆ ಆ ವ್ಯಕ್ತಿ ನೆಕ್ಸ್ಟ್ ಸಾರಿ ಹತ್ತುವಾಗ ಹೇಳ್ತಾರೆ, ಮೇಡಮ್ ಚೆನ್ನಾಗಿದ್ದೀರಾ, ಟಿಕೆಟ್ ಕೊಡುವಾಗ ಬರಲಿಕ್ಕೂ ಚೆನ್ನಾಗಿದ್ದೀರಾ ಅಂತ ಕೇಳ್ತೀವಿ. ಯಾರ ಹತ್ರ ಅದು ನೀವು ರ್ಯಾಶ್ ಆಗಿ ಮಾತಾಡಿದರೆ ಒಳ್ಳೆ ಉತ್ತರ ಸಿಗ್ತದಾ? ನಿಮ್ಮ ಬಾಸ್ ಹತ್ರ ನೀವು ರ್ಯಾಶ್ ಆಗಿ ಮಾತಾಡ್ತೀರಿ. ನಿಮ್ಮ ಟೆನ್ಷನು, ನಿಮ್ಮ ಎಲ್ಲ ಪ್ರೆಷರ್ ತಗೊಂಡೋಗಿ ಅವರ ಮುಂದೆ ನಿಂತ್ಕೊಂಡು ರ್ಯಾಶ್ ಆಗಿ ಮಾತಾಡಿದರೆ ಅವರು ನಿಮಗೆ ಒಳ್ಳೆ ಬಹುಮಾನ ಕೊಡ್ತಾರಾ? ಇಲ್ಲ. ನೀವೇನು ಮಾಡಬೇಕು? ನಿಮ್ಮದು ಏನೇ ಇದ್ದರೂ ಆ ಪ್ರಯಾಣದ ಎಂಡ್ ಹೋಗುವಾಗ ಬಿಟ್ಟುಬಿಡ್ಬೇಕು. ಅದೇ ರೀತಿಯಲ್ಲಿ ಶಾರೀರಿಕ ಪ್ರಯಾಣದಲ್ಲಿ ಹೋಗುವಾಗ ಪಾಪವೆಂಬ ಕಲ್ಮಶಗಳು, ದೇವರಿಗೆ ಇಷ್ಟವಿಲ್ಲದ ಸಂಗತಿಗಳು, ನಾವು ಅಯೋಗ್ಯರು ಆಗಿ ಇರುವಾಗ, ನಿರ್ದೋಷಿಗಳಾಗಿರುವಾಗ, ಸಧರ್ಮಿಗಳಾಗಿ ದೇವರಿಗೆ ಇಷ್ಟವಿಲ್ಲದ ಎಲ್ಲ ಕಾರ್ಯಗಳನ್ನು ಬಿಟ್ಟುಬಿಡಬೇಕು. ಬಿಟ್ಟುಬಿಟ್ರೆ ಪ್ರಯಾಣದ ಅಂತ್ಯಕ್ಕೆ ಬರುವಾಗ ಬಹುಮಾನ ಖಚಿತ. ಹಲ್ಲೆಲೂಯ. ಹೇಗೆ ಓಟದಲ್ಲಿ ಓಡುವವನಿಗೆ ಆ ಓಟ ಚೆನ್ನಾಗಿ ಎಲ್ಲರೂ ಓಡ್ತಾರೆ, ಎಲ್ಲರೂ ಓಡ್ತಾ ಇರ್ತೀವಿ, ಪ್ರಯಾಣ ಮಾಡ್ತಾ ಇದ್ರಿ. ಆದರೆ ಪ್ರಯಾಣವು ಸುರಕ್ಷಿತವಾದ ಗಾಡಿಯಲ್ಲಿ ಹತ್ತಿದ್ದೀವೋ? ಎಲ್ಲ ಗಾಡಿಯಲ್ಲಿ ನೀವು ಹತ್ತುತ್ತೀರಾ? ಓಡುವ ಗಾಡಿಯನ್ನು ಓಡಿ ಹೋಗಿ ಹತ್ತುತ್ತೀವ್ರಾ? ಇಲ್ಲ. ಯಾಕೆ? ಓಡಿ ಹೋಗಿ ಹತ್ತಿದರೆ ಅಪಘಾತ ಸಂಭವಿಸಲಿಕ್ಕೆ ಸಾಧ್ಯ. ಓಡುವ ಗಾಡಿಯಲ್ಲಿ ಒಂದು ಕಾಲಿಟ್ಟು ಒಂದು ಕಾಲು ಅವ್ರು ಬ್ರೇಕ್ ಹಿಡಿಯೋದ್ರೊಳಗೆ ನೀನು ಕೆಳಗೆ ಬೀಳ್ತೀಯ. ನಿಂತಿರುವ ಗಾಡಿಯಲ್ಲಿ ಹತ್ತುತ್ತೀರಿ, ಸುರಕ್ಷಿತವಾಗಿರುವಂಥ ಗಾಡಿಯಲ್ಲಿ ಹತ್ತುತ್ತೀರಿ. ಆ ಗಾಡಿಯಲ್ಲಿ ನೀನು ಹತ್ತುವಾಗ
ನೀನು ಯಾಕೆ ಹತ್ತುತ್ತೀರಂದರೆ ನಾನು ಹೋಗಿ ತಲುಪಬೇಕಾದ ಸ್ಥಳದಲ್ಲಿ ಸುರಕ್ಷಿತವಾಗಿ ನಾನು ತಲುಪುತ್ತೀವಿ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, ನಾವು ನಮ್ಮ ಕಾರ್ಯದಲ್ಲಿ ಬಹಳ ಕ್ಷಮೆಯಿಂದ ಈ ಪ್ರಯಾಣವನ್ನು ನಡೆಸಬೇಕು. ಹಲ್ಲೆಲೂಯಾ. 2 ಕೊರಿಂಥಿಯ 4ನೇ ಅಧ್ಯಾಯ 17ನೇ ವಾಕ್ಯ, ಹೇಗೆಂದರೆ ಕ್ಷಣವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಧಿಕವಾಗಿ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾದ ಗೌರವವಾದ ಪ್ರಭಾವವು ದೊರಕಿಸುತ್ತದೆ. ಹಲ್ಲೆಲೂಯಾ. ನಮಗೆ ಆಗುವಂಥ ಅಲ್ಪ ಸ್ವಲ್ಪ ಸಂಕಟಗಳು, ಪ್ರಯಾಸಗಳು, ಕಷ್ಟಗಳು, ಇವತ್ತೆಲ್ಲ ನಾಳೆ ನಮ್ಮ ಕಷ್ಟ ಬದಲಾವಣೆ ಆಗ್ತದೆ. ನಾವು ತೆಗಳಿದ್ರೆ, ದೇವರೇ ಕಷ್ಟ ಕೊಟ್ಟಿದ್ದಿ, ಯಾಕೆ ಕಷ್ಟ ಕೊಟ್ಟಿದ್ದಿ? ದೇವರು ಹೇಳ್ತಾರೆ, ನೀನು ಹೇಳ್ತಾನೇ ಇರು. ಯಾವುದು ನೀನು ಹೇಳ್ತೀಯೋ ಅದನ್ನು ಪಾಸಿಟಿವ್ ಎನರ್ಜಿ ತುಂಬಿಕೊಳ್ತದೆ. ಹಲ್ಲೆಲೂಯಾ. ಪರಿಸ್ಥಿತಿ ಬದಲಾವಣೆ ಆಗ್ತದೆ, ಪರಿಸ್ಥಿತಿ ಬದಲಾವಣೆ ಆಗ್ತದೆ. ಕಳೆದ ದಿವಸದಲ್ಲಿ ದೇವರ ಹತ್ರ ನಾನು ಪ್ರತಿದಿನ ನಮಗೆ ಒಂದು ಬಟ್ಟೆ ಅಂಗಡಿ, ಒಂದು ಚಿಕ್ಕ ಅಂಗಡಿಯನ್ನು ಹಾಕ್ಕೊಂಡಿದ್ವಿ. ಒಂದೊಂದು ದಿನವೂ ಒಂದೊಂದು ಅನುಭವ. ಕೆಲವೊಂದು ದಿನ ಬಿಸ್ನೆಸ್ ಆಗ್ತದೆ, ಕೆಲವೊಂದು ದಿನ ಬಿಸ್ನೆಸ್ ಆಗಲ್ಲ. ಕೆಲವೊಂದು ದಿನ ನಾವು ಕುತ್ಕೊಂಡು ಪ್ರಾರ್ಥನೆ ಮಾಡ್ತಿರ್ತೀವಿ, ದೇವ್ರಿಗೆ ಸ್ತೋತ್ರ ಮಾಡ್ತಿರ್ತೀವಿ. ಕೆಲವೊಂದು ಸಮಯದಲ್ಲಿ ಏನಾಗ್ತದೆ ಅಂದರೆ, ಅದಾದ ದಿನ ದೇವರು ಅದು ಪೋಷಿಸ್ತಾ ಇದ್ದಾರೆ. ಆದರೆ ಪೋಷಿಸೋದ್ರಲ್ಲಿ ಆತನು ಯಾವತ್ತೂ ಕೊರತೆ ಪಡಿಸಿಲ್ಲ. ಒಂದು ವೇಳೆ ಕೊರತೆ ಬಂದಾಗಲೂ ಅವತ್ತು ಆಲಯಕ್ಕೆ ಬಂದು ಪ್ರಾರ್ಥನೆ ಮಾಡ್ತಿದ್ದೆ. ಕಳೆದ ದಿವಸದಲ್ಲಿ ನನ್ನ ಮನಸ್ಸಲ್ಲಿ ಅನಿಸಿತು, ಒಂದು ಕಸ್ಟಮರು ಬಂದರೂ ಕೂಡ ಸಾಕು, ಬೆಳಗ್ಗೆಯಿಂದ ಸಂಜೆವರೆಗೆ ಕಾದು ಒಂದು ಕಸ್ಟಮರ್ ಬಂದರೂ ಕೂಡ ಅವತ್ತು ದಿನ ನಡೆಸ್ತಾನೆ ದೇವರು. ಕೊನೆಯ ಗಂಟೆ 9:30ಗೆ ಕ್ಲೋಸ್ ಆಗಬೇಕಂದ್ರೆ ಇನ್ನೂ ಅರ್ಧ ಗಂಟೆ ಇತ್ತು. ಅರ್ಧ ಗಂಟೆಯಲ್ಲಿ ಸೇವಕರಿಗೆ ಒಳಗೆ ಕೂತು ಹೊರಗಡೆ ಕೂತು ಸಾಕಾಗಿ ಕೊನೆಗಡೆ ಚೇರ್ ತಗೊಂಡು ಬಂದು, ಶೆಕೆ ಅಲ್ವಾ, ಹೊರಗಡೆ ಬಂದು ಕೂತಾಯಿತು. ನಾನು ಒಳಗಿರುವಾಗ ಹೇಳಿದೆ, ಒಂದು ಕಸ್ಟಮರ್ ಬಂದರೆ ಇವತ್ತು ಇಡೀ ದಿನ ಕಾದದಕ್ಕೆ ದೇವರು ನಡೆಸ್ತಾನೆ. ಅವರು ಏನು ಹೇಳಿದ್ರೋ ಅವ್ರ ಮನಸ್ಸಲ್ಲಿ ಏನು ಅನಿಸಿದ್ರೋ ಗೊತ್ತಿಲ್ಲ, ಪಾಸಿಟಿವ್ ಆಗಿ ಅವರು ತಿಳ್ಕೊಂಡ್ರು, ಕೂತ್ಕೊಂಡ್ಬಿಟ್ರು. ಅರ್ಧ ಗಂಟೆ ಒಳಗೆ 2 ದಿನದ ವರಮಾನ ಕೊಟ್ಟು ತುಂಬಿಸಿದರು. ಹಲ್ಲೆಲೂಯಾ. ನೋಡ್ರಿ, ನಂಬಿಕೆಯ ಮಾತುಗಳನ್ನು ಆಡಿದರೆ ಒಂದು ಸಣ್ಣ ಮಾತು, ಒಂದು ಕಸ್ಟಮರಿಂದ 2 ದಿನದ ವರಮಾನ. ಹಲ್ಲೆಲೂಯಾ. ನೋಡ್ರಿ, ನಾವು ನೆನೆಸ್ತೀವಿ ಅಸಾಧಾರಣವಾದ ಕಾರ್ಯ. ಈ ಪ್ರಯಾಣದಲ್ಲಿ ಮಾನ್ಯತೆ ಇಲ್ಲ, ಗೌರವ ಇಲ್ಲ, ಪ್ರತಿಫಲ ಇಲ್ಲ, ಕಷ್ಟವೇ ಕಷ್ಟ, ಸಂಕಟವೇ ಸಂಕಟ, ಕಳ್ಕೊಳ್ಳುವಂಥದ್ದೆಲ್ಲ ಕಳ್ಕೊಳ್ತಾ ಇದ್ದೀವಿ ಅಂತೇಳಿ ಈ ಪ್ರಯಾಣದಲ್ಲಿ ನೆನೆಸ್ತೀವಿ. ಆದರೆ ಪ್ರಾಮಾಣಿಕವಾಗಿ ದೇವರಲ್ಲಿ ಇರುವಾಗ ದೇವರು ನಮ್ಮ ಮಾತುಗಳನ್ನು ಕೂಡ ಆತನ ಶಕ್ತಿ ಪ್ರಕಟಗೊಳಿಸುತ್ತಾನೆ. ಹಲ್ಲೆಲೂಯಾ. ನಮ್ಮ ಮಾತುಗಳಲ್ಲಿ ತನ್ನ ಶಕ್ತಿಯನ್ನು ಬಿಡುಗಡೆ ಮಾಡುತ್ತಾನೆ. ಹಲ್ಲೆಲೂಯಾ. ಈ ಅನುಭವ ಅನೇಕ ಸಾರಿ ನನ್ನ ಜೀವಿತದಲ್ಲಿ ಆದದುಂಟು. ಒಂದು ಕೊಲೋಸ್ಯ 1:27, ಅನ್ಯ ಜನಗಳ ವಿಷಯದಲ್ಲಿ ಈ ಮರ್ಮವು ಮಹಿಮಾತಿಶಯವಾದವು. ಹಲ್ಲೆಲೂಯಾ. ಅನ್ಯ ಜನಗಳಾದ ನಾವು ದೇವರಿಂದ ಕೈ ಬಿಡಲ್ಪಟ್ಟಂಥ, ದೇವರಿಂದ ತಿರಸ್ಕರಿಸಲ್ಪಟ್ಟಂಥ, ದೇವರಿಂದ ನಾವು ದೂರ ತಳ್ಳಿದಂಥ ನಮ್ಮ ಜೀವಿತದಲ್ಲಿ ಮರ್ಮವು ಮಹಿಮಾತಿಶಯವು ಎಷ್ಟೆಂಬುದೆಂಬುದು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿ ಕೊಟ್ಟಿದ್ದಾನೆ. ಈ ಮರ್ಮವೇನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದ ಪ್ರಭಾವದ ನಿರೀಕ್ಷೆ ಆಧಾರಭೂತನಾಗಿರುವನು. ಹಲ್ಲೆಲೂಯಾ. ಮೊದಲನೇದು ದೇವರ ಮೇಲೆ ನಂಬಿಕೆ ಇಡಬೇಕು. ಎರಡನೇದು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ಮೂರನೇದು ಏನಿರಬೇಕು? ನಿರೀಕ್ಷೆ. ಏನಿರಬೇಕು? ನಿರೀಕ್ಷೆ. ದೇವರು ನನಗೆ ಕೊಡುತ್ತಾರೆ, ದೇವರು ನನಗೆ ಮಾಡುತ್ತಾನೆ. ಹಲ್ಲೆಲೂಯಾ. ಕಳೆದ ದಿವಸದಲ್ಲಿ ದೇವರಲ್ಲಿ ಬೇಡಿಕೊಳ್ಳೋದು, ಆ ಪುಟ್ಟ ಅಂಗಡಿಯಲ್ಲಿ 1 ತಿಂಗಳ ಅಟ್ಲೀಸ್ಟ್ ಬಾಡಿಗೆ ಆದರೂ ಕಟ್ಟಲಿಕ್ಕೆ ಕೃಪೆ ಮಾಡಿದರೆ ಸಾಕು ಅಂತ. ಬಾಡಿಗೆ ಕಟ್ಟಲಿಕ್ಕೆ ದೇವರು ಕೃಪೆ ಮಾಡಿದರೆ ಸಾಕು ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೆ. ಆದರೆ ದೇವರು
ಕೊನೆಯ 5 ದಿನಗಳಲ್ಲಿ ದೇವರು ಅದ್ಭುತ ಮಾಡಿದನು. ಹಲ್ಲೆಲೂಯಾ. ಕೊನೆಯ 5 ದಿನಗಳಲ್ಲಿ ದೇವರು ಅದ್ಭುತ ಮಾಡಿದನು. ತನ್ನ ಮಹಿಮಾತಿಶಯ. ನಮ್ಮ ಪ್ರಯಾಣದಲ್ಲಿ ನಿರೀಕ್ಷೆ ಇರಬೇಕು. ನಾವು ಸುರಕ್ಷಿತವಾಗಿ ತಲುಪ್ತೀವಿ. ನಾನು ಸುರಕ್ಷಿತ ಈ ರೀತಿ ನಡೆದರೆ ನಾನು ಸುರಕ್ಷಿತವಾಗಿ ಹೋಗಬೇಕಾದಲ್ಲಿ ಹೋಗ್ತೀನಿ ಎಂಬ ನಂಬಿಕೆ ನಮಗೆ ಇರಬೇಕು. 2 ತಿಮೋಥಿ 2:10. ಆದ ಕಾರಣ ದೇವರನ್ನು ಆರಿಸಿಕೊಂಡ ನನ್ನ ಕೂಡ ಕ್ರಿಸ್ತನು ಯೇಸುವಿನಲ್ಲಿರುವ ರಕ್ಷಣೆಯು ನಿತ್ಯ ಪ್ರಭಾವವು ಸಹಿತವಾಗಿ ಹೊಂದಬೇಕೆಂದು ನಾನು ಅವರಿಗೋಸ್ಕರ ಎಲ್ಲವನ್ನೂ ತಾಳಿಕೊಳ್ಳುವೆನು. ಹಲ್ಲೆಲೂಯಾ. ಆತ ನಮಗೋಸ್ಕರ ಎಲ್ಲ ತಾಳಿಕೊಂಡ್ರು. ಹೌದಲ್ವಾ? ನಮ್ಮ ಕಷ್ಟ, ಪ್ರಯಾಸ, ನಮ್ಮ ಸಂಕಟ, ನಾವು ಪಡಬೇಕಾದ ಸಂಕಟದಲ್ಲಿ ಆತನು ಸಂಕಟನಾದನು. ನಾವು ಪಡಬೇಕಾದ ವೇದನೆಯಲ್ಲಿ ಆತನು ನೋವಾದನು. ನಾವು ನೀತಿವಂತರಾಗಿ ದೇವರಲ್ಲಿ ಕೂಗಿಕೊಳ್ಳುವಾಗ ನಾವು ನೆನೆಸ್ತೀವಿ, ನಮ್ಮ ನೋವು ದೇವರಿಗೆ ಹೆಂಗಪ್ಪ ಕೇಳ್ತದೆ? ಖಂಡಿತ ಕೇಳ್ತದೆ. ಹಲ್ಲೆಲೂಯಾ. ನಮ್ಮ ಪರಿಸ್ಥಿತಿಯನ್ನು ದೇವರು ಬದಲಾವಣೆ ಮಾಡುತ್ತಾನೆ. ನಮ್ಮ ಪರಿಸ್ಥಿತಿಯನ್ನು ದೇವರು ಹೋಗಲಾಡಿಸುತ್ತಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಹೇಳಿದೆ, ನಿತ್ಯ ಪ್ರಭಾವವನ್ನು ಸಹಿತವಾಗಿ ಹೊಂದಬೇಕೆಂದು ನಾನು ಅವರಿಗೆ ಎಲ್ಲವನ್ನು ತಾಳಿಕೊಳ್ಳುನು. ನಮಗೋಸ್ಕರ ಆತನ ಎಲ್ಲ ತಾಳಿಕೊಂಡಿದ್ದಾನೆ. ಇವತ್ತಿನ ಸಣ್ಣ ಪುಟ್ಟ ಕಾರ್ಯಗಳನ್ನು ತಾಳಿಕೊಳ್ಳಿಕ್ಕೆ ನಮಗೆ ಮನಸ್ಸಿರುವುದಿಲ್ಲ. ತಾಳಿಕೊಂಡ್ರೆ ನಾವು ಬಾಳ್ತೀವಂತ್ರಿ. ತಾಳಿದವನೇ ಬಾಳ್ತಾನೆ ಅಂತೇಳಿ ಗಾದೆ ಮಾತೇ ಇದೆ. ಆದರೆ ಇಬ್ರಿಯ 2:10, ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವುದರಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿದೆ. ಹಲ್ಲೆಲೂಯಾ. ಸಮಸ್ತವು ಉಂಟು ಮಾಡಿದ ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆದದು, ಆಗಲಿಕ್ಕಿರುವುದು ಎಲ್ಲವನ್ನು ಸಮಸ್ತವು ಯಾರಿಂದ ಉಂಟಾಯಿತು? ದೇವರಿಂದೇ ಉಂಟಾಯಿತು. ದೇವರು ನಮಗೆ ಪಕ್ಷಪಾತಿ ಅಲ್ಲ. ನಾನು ತುಂಬ ಜಾಸ್ತಿ ಕೊಟ್ಟರೆ ಅಥವಾ ನಾನು ಜಾಸ್ತಿ ಪ್ರೀತಿ ಮಾಡಿದರೆ ಅಥವಾ ನಾನು ಭಾಳ ಒಳ್ಳೆತ್ತು ಮಾಡಿದರೆ ನನಗೆಲ್ಲ ಒಳ್ಳೆಯದಾಗ್ತದಂತಲ್ಲ. ನೀನು ಎಷ್ಟೇ ಕೊಡದಿರು ಅದಲ್ಲ ದೇವರಿಗೆ ಪ್ರಾಮುಖ್ಯ. ನಿನ್ನ ಜೀವಿತದಲ್ಲಿ ದೇವರಲ್ಲಿ ಹೇಗೆ ನಡ್ಕೊಳ್ತಿ, ಹೇಗೆ ದೇವರ ಮುಂದೆ ಹೇಗೆ ನೀನು ದೇವರನ್ನು ಪ್ರೀತಿಸ್ತಿ, ಹೇಗೆ ದೇವರ ಮುಂದೆ ಯಥಾರ್ಥವಾಗಿ ರುಚಿ, ಅದು ನೋಡಿ ದೇವರು ನಮಗೆ ಮಾನವನ್ನು, ಪ್ರಭಾವವನ್ನು, ಆತನ ರಕ್ಷಣೆಯನ್ನು ಕರ್ತನು ನಮಗೆ ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. 1 ಪೇತ್ರ 1ನೇ ಅಧ್ಯಾಯ 7ನೇ ವಾಕ್ಯ. ಬಂಗಾರವು ಆಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಗೆ ಪುಟ್ಟಕ್ಕೆ ಹಾಕಿ ಶೋಧಿಸುವಷ್ಟು ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯನ್ನು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷವಾಗುವಾಗ ನಿಮಗೆ ಕೀರ್ತಿಯು, ಪ್ರಭಾವವು, ಮಾನವು ಉಂಟಾಗುವವು. ಹಲ್ಲೆಲೂಯಾ. ಎಲ್ಲರೂ ಚಿನ್ನವನ್ನು ನೋಡಿದರೆ ಆ ಚಿನ್ನವನ್ನು ಕುಲುಮೆಗೆ ಹಾಕಿ ಬೆಂಕಿಯಲ್ಲಿ ಸುಟ್ಟು ಒಡೆದು ಅದನ್ನು ರೂಪುಗೊಳ್ಳುತ್ತಾರೆ. ಹಲ್ಲೆಲೂಯಾ. ಮನುಷ್ಯರಾದ ನಮ್ಮ ಜೀವಿತದಲ್ಲಿ ಆಗುವಂಥ ಪರಿಸ್ಥಿತಿಗಳು ನಮ್ಮನ್ನು ಪ್ರತಿದಿನವೂ ರೂಪಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ನಮ್ಮನ್ನು ನಿಂದಿಸುವವರಿಗಾಗಿಯೂ ನಮ್ಮನ್ನು ಪ್ರೀತಿಸುವವರಿಗಾಗಿಯೂ ನಮ್ಮ ಮೇಲೆ ದೂರು ಹೇಳಿದ್ರು ನಾವೇನು ಮಾಡಬೇಕು? ಸ್ತೋತ್ರ ಮಾಡಬೇಕು. ಹಲ್ಲೆಲೂಯಾ. ನಾವು ದೂರವಾಗಲು ದೇವರಿಗೆ ಸ್ತೋತ್ರ. ಆ ಸ್ತೋತ್ರದ ಮೂಲಕ ದೇವರು ತನ್ನ ಪ್ರಯಾಣದಲ್ಲಿ ನಮ್ಮನ್ನು ಕಾಯುವವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ನೆನೆಸ್ತೀವಿ, ನಾವು ಮಾಡಿದ ಪ್ರಯಾಣ ಪ್ರಾಮಾಣಿಕವಾಗಿದೆಯೋ ಇಲ್ವೋ ಅಂಥೇಳಿ ಯಾರು ತಕಡಿ ಹಾಕ್ತಾರೆ. ನೀವು ಅಂಗಡಿಗೆ ಹೋಗಿ ಸಾಮಾನು ತಗೊಳ್ಳುವಾಗ ನೋಡಿದ್ರ, ಇವಾಗೆಲ್ಲ ಒಂದು ಡಿಜಿಟಲ್ ಆಗಿ ಬಂದಿದೆ. ಹಳೆ ಕಾಲದಲ್ಲಿ ಏನಾಗ್ತಿದೆ, ಒಂದು ಕಡೆ ಕಟ್ಟಿ ಇಡುವಾಗ ಇನ್ನೊಂದು ಕಡೆ ಸಾಮಾನು ಇಡುತ್ತಾರೆ. ಯಾಕೆ? ತೂಗ್ತಾರೆ. ನಮ್ಮ ತೂಕ ಹಿಂಗೆ ಕೆಳಗೆ ಮೇಲೆ ಆಗ್ತಾ ಇದೆ. ಜೀವನದಲ್ಲಿ ಏರುಪೇರು ಆಗ್ತಾ ಇದೆ. ಆದರೆ ದೇವರು ನಮ್ಮನ್ನು ನಡೆಸುವನಾಗಿದ್ದಾನೆ. ಏಕೆಂದರೆ ಸೂರ್ಯನಂತೆ ಆತನ ಗುರಾಣಿ ನಮ್ಮ ಮೇಲೆ ಕಾರ್ಯ ಮಾಡುತ್ತದೆ. ನಾವು ಹೌದು ಪ್ರಿಯರೇ,
ದೇವರಿಗೆ ಭಯಪಟ್ಟು, ಮೊದಲನೇದು ದೇವರಿಗೆ ಭಯಭಕ್ತಿಯುಳ್ಳವರಾಗಿ ನಡ್ಕೊಳ್ರಿ. ಎರಡನೇದು ನೀತಿವಂತರಾಗಿ ನಡೆಯಿರಿ. ನೀವು ಹೀಗೆ ಮಾಡಿದರೆ, ಜ್ಞಾನೋಕ್ತಿ 8:13 ಅಧ್ಯಾಯ, ಜ್ಞಾನೋಕ್ತಿ 8:13, ಪ್ರೊವರ್ಬ್ಸ್ ಚಾಪ್ಟರ್ 8:13 ಯಾರಾದರೂ ಓದ್ರಿ. ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ದೇವರಿಗೆ ಭಯಪಟ್ಟರೆ ಪಾಪ ದ್ವೇಷಗಳು ನಮಗೆ ಹುಟ್ಟಲಿಕ್ಕೆ ದೇವರು ಸಹಾಯ ಮಾಡುತ್ತದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವೆಲ್ಲವೂ ಹಾಗೆ ಮಾಡುತ್ತೀವಿ. ಹಲ್ಲೆಲೂಯಾ. ಒಳ್ಳೆ ಪ್ರಯಾಣದಲ್ಲಿ ಇದ್ದರೆ ದೇವರು ನಮ್ಮನ್ನು ಈ ಕಾರ್ಯವೆಲ್ಲ ಹಾಗೆ ಮಾಡ್ತಾರೆ. ಸಿಕ್ಕಿದ ಗಾಡಿಯಲ್ಲಿ ಯಾರೂ ಹತ್ತೋದಿಲ್ಲ ಅಂತ ಹೇಳ್ತೀರಿ. ಹಾಗಾದರೆ ಸಿಕ್ಕಿದವರೊಂದಿಗೆ ಪಾಪವೂ ಮಾಡಬೇಡ್ರಿ. ಸಿಕ್ಕಿದವರೊಂದಿಗೆ ಪಾಪವೂ ಮಾಡಬೇಡ್ರಿ. ಒಳ್ಳೆ ಬಸ್ಸಲ್ಲಿ ಇರುವಾಗಲೇ ಅದೇ ಬಸ್ಸಲ್ಲಿ ತೀರ್ಮಾನಿಸಿಕೊಳ್ಳ್ರಿ. ಹಲ್ಲೆಲೂಯಾ. ಪಾಪವನ್ನು ದೇವರು ಹಾಗೆ ಮಾಡುತ್ತಾನೆ. ಇನ್ನೊಂದು ಕಾರ್ಯ, 17ನೇ ವಾಕ್ಯ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸ್ತೀನಿ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವವರು. ನನ್ನ ಧನ ಘನತೆಗಳು ಶ್ರೇಷ್ಠ ಸಂಪತ್ತು ನೀತಿಯೂ ಇರುತ್ತದೆ. ಹಲ್ಲೆಲೂಯಾ. ನನ್ನನ್ನು ಪ್ರೀತಿಸೋರನ್ನು ನಾನು ಪ್ರೀತಿಸ್ತೀನಿ. ಪ್ರಯಾಣದಲ್ಲಿ ನಮ್ಮ ಪಕ್ಕದಲ್ಲಿ ಇದ್ದವರನ್ನು ನಾವು ಪ್ರೀತಿ ಮಾಡ್ತೀವೋ ಅಲ್ವಾ? ಹಾಯ್ ಬಾಯ್ ಹೇಳ್ತೀವಿ. ಆದರೆ ಅವರನ್ನು ಪ್ರೀತಿಸಿದರೆ ನಮ್ಮನ್ನು ಪ್ರೀತಿ ಮಾಡ್ತಾರಾ ಅಲ್ವಾ? ಏನು ಮೇಡಮ್, ನಾವು ಅವರ ಹತ್ರ ಒಂದು ಮಾತು ಕೇಳ್ತೀವಿ, ಹಾಯ್ ಮೇಡಮ್ ಚೆನ್ನಾಗಿದ್ದೀರಾ? ಅವರು ನಮ್ಮ ಹತ್ರ ನೀವೆಲ್ಲಿಂದ ಬಂದ್ರಿ, ಎಲ್ಲಿ ಹೋಗ್ತಿದ್ರಿ? ಒಂದು ಪ್ರೀತಿಯಲ್ಲಿ ಒಂದು ಸಣ್ಣ ನಗು ಕೊಟ್ಟರೆ ಸಾಕು. ನಿಂತ್ಕೊಂಡಿರುವಾಗ ಲಗೇಜ್ ಇಟ್ಕೊಳ್ಬೇಕಾ ಅಂತ ಕೇಳ್ತಾರೆ. ಹಲ್ಲೆಲೂಯಾ. ದಯೆ ನಮ್ಮ ಮಾತುಗಳಲ್ಲಿ, ನಮ್ಮ ನಗುವಲ್ಲಿಯೇ ಒಂದು ದಯೆ ಸಿಗಬೇಕು. ಅದಕ್ಕೆ ಹೇಳ್ತೇನೆ, ಗರ್ಭ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವೆಲ್ಲವೂ ಇಲ್ಲೇ ನಶಿಸಿ ಹೋಗ್ತದೆ. ದೇವರಿಗೆ ಅಧೀನರಾಗುವಷ್ಟು ಕಾಲ ದೇವರ ಆಶೀರ್ವಾದವನ್ನು ತುಂಬುತ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಕೀರ್ತನೆ 147ನೇ ಕೀರ್ತನೆ 17ನೇ ವಾಕ್ಯ, ಕೀರ್ತನೆ 147:17 ರೊಟ್ಟಿ ತುಂಡುಗಳಂತಿರುವ ಆನೆ ಕಲ್ಲುಗಳನ್ನು ಸುರಿಸುತ್ತಾನೆ. ಯೆಹೋವನನ್ನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರೇ. ದೇವರ ಆನಂದ ಯಾವುದು? ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನಡೆಯುವಂಥ ಜನರಲ್ಲಿಯೇ. ಹಲ್ಲೆಲೂಯಾ. ದೇವರಲ್ಲಿ ನಂಬಿಕೆಯಿಂದ ನಡೆಯುವಂಥ ಜನರಲ್ಲಿಯೇ. ನಮ್ಮ ನಿರೀಕ್ಷೆ ಕೂಡ ದೇವರಲ್ಲೇ ಇರಬೇಕು. ನಾವು ನೆನೆಸ್ತೀವಿ, ಸಂಬಳ ಸಿಕ್ಕಿದ ತಕ್ಷಣ ನಿರೀಕ್ಷೆ ಏನು? ಆ ಅಂಗಡಿಗೆ ಹೋಗಿ ಆ ಸಾರಿ ತಗೋಬೇಕು, ಈ ಅಂಗಡಿಗೆ ಹೋಗಿ ಈ ಕುಕ್ಕರ್ ತಗೋಬೇಕು, ಈ ಅಂಗಡಿಗೆ ಹೋಗಿ ಈ ಪರ್ಕೆ ತಗೋಬೇಕು. ಹೌದಲ್ವಾ? ದಾರಿಯಲ್ಲಿ ನಡೆಯುವಾಗಲೇ ಇದೆಲ್ಲ ನಿರೀಕ್ಷೆ. ಆದರೆ ಸಂಬಳ ಸಿಕ್ಕಿದಾಗ, ಸಂಬಳ ಸಿಕ್ಕೋ ಒಂದು ದಿನ ಮೊದಲೇ ಸಾಲದವ ಫೋನ್ ಮಾಡ್ತಾನೆ. ಹೌದಲ್ವಾ? ಅಪ್ಪ, ನನ್ನ ಸಾಲ ತಗೊಂಡಿದ್ದಿ, ನನಗೆ ಕೊಡಬೇಕು. ನನ್ನ ಸಾಲ ತಗೊಂಡಿದ್ದಿ, ಕೊಡಬೇಕು. ಸಾಲದವ ಫೋನ್ ಮಾಡಿದ ತಕ್ಷಣ ಏನಾಗ್ತದೆ? ಸಾರಿ ಕಟ್, ಸಾಲ ಹೋಯ್ತು. ತಿರುಗಿ ಎರಡನೇವನು ಫೋನ್ ಮಾಡ್ತಾನೆ. ಎರಡನೇವನು ಯಾರು ಗೊತ್ತಾ? ಮನೆಯಲ್ಲಿರುವ ಗ್ಯಾಸ್ ಖಾಲಿಯಾಗಿದೆ ಅಂತ ತೋರಿಸ್ತದೆ. ಸ್ವಲ್ಪ ಸ್ಲೋ ಆಗಿ ಹತ್ತುತ್ತದೆ. ಆವಾಗ ಗ್ಯಾಸಿಗೆ ಬೇಕು. ಎರಡನೇದು ಕಟ್. ಮೂರನೇದು ಬರ್ತೀವಿ. ಮೂರನೇದು ನಮಗೇನಾದರೂ ಇಷ್ಟವಾದ ಆಹಾರ ತಿನ್ನಬೇಕು ಅಂತಿರುವಾಗ ಮಕ್ಕಳಿಗೆ ಫೀಸ್ ಕಟ್ಟಬೇಕು. ಹಲ್ಲೆಲೂಯಾ. ಈ ರೀತಿ ಕಟ್ಟಾಗ್ತದೆ. ಪ್ರಯಾಣ ಸರಿಯಾಗಿದ್ದರೆ ಆ ಪ್ರಯಾಣದಲ್ಲಿ ನಮಗೆ ಬೇಕಾದುದು ಎಲ್ಲವನ್ನು ಅನುಗ್ರಹಿಸ್ತಾನೆ. ಹಲ್ಲೆಲೂಯಾ. ನಾರ್ಮಲ್ ಬಸ್ಸಿಗೂ AC ಬಸ್ಸಿಗೂ ವ್ಯತ್ಯಾಸ ಇದೆಯಾ ಅಲ್ವಾ? ನಾರ್ಮಲ್ ಬಸ್ಸಲ್ಲಿ ನಾರ್ಮಲ್ ಆಗಿ ಹಣ ಕೊಟ್ಟು ಗುದ್ದು ಪೆಟ್ಟು ಎಲ್ಲ ತಿಂದು ಆ ಪ್ರಯಾಣ ಹತ್ತುತ್ತೀರಿ. AC ಬಸ್ಸಲ್ಲಿ ಹಣ ಸ್ವಲ್ಪ ಜಾಸ್ತಿ ಕೊಡ್ತೀರಿ. ಆದರೆ ACಯಲ್ಲಿ ಕುತ್ಕೊಂಡು ಹೋಗುವಾಗ ಆ ಚಿಲ್ಲಂತ ಗಾಳಿ ಇದ್ದು ಬಾ ಎಷ್ಟು ಹಗುರ. ಜೀವಿತ ಹಿಂಗೆ ರೀ. ನಾವು ಯಾವುದನ್ನ ಮೇಲೆ ನಾವು ಕೊಡ್ತೀವೋ ಅದರ ಮೇಲೆ ನಾವು ಅನುಭವಿಸ್ತೀವಿ. ಯಾವುದನ್ನು ಕೊಡ್ತೀವೋ ಅದನ್ನೇ ಅನುಭವಿಸೋದು. ನೀವು ಒಳ್ಳೆಯದು ಬಿತ್ತಿದರೆ ಒಳ್ಳೆಯದು ಕೊಯ್ತೀರಿ, ಕೆಟ್ಟದ್ದು ಬಿತ್ತಿದರೆ ಕೆಟ್ಟದೇ ಕೊಯ್ತೀರಿ. ಹಲ್ಲೆಲೂಯಾ.
ಅದು ತಲೆಮಾರುಗಳು, ಇವತ್ತು ಹೇಳಿದ ವಾಕ್ಯ ಅದೇ, ತಲೆಮಾರುವರೆಗೂ ಅದು ಕೆಟ್ಟದೇ ಕೊಯ್ತಿ. ಅದಕ್ಕಾಗಿ ಒಳ್ಳೆಯದು ಕೊಯ್ಯಬೇಕೆಂಬುದಾಗಿ ಬಯಸಿದವರು ನಾವು ದೇವರಿಗೆ ಸ್ತೋತ್ರ ಮಾಡೋಣ. ದೇವರೇ ಸ್ತೋತ್ರ ಎಂಬುದಾಗಿ. ಏಕೆಂದರೆ ಕರ್ತನು ನಮ್ಮನ್ನು, ಸರ್ವಶಕ್ತನ ಕರ್ತನು ಸೈತಾನನ ಮತ್ತು ಅವನ ದುಷ್ಟ ಜನರ ಯೋಜನೆಯಿಂದಲೂ ನಮ್ಮನ್ನು ರಕ್ಷಿಸುವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಪ್ರಯಾಣದಲ್ಲಿ ಎಲ್ಲರೂ ಪ್ರಯಾಣ ಮಾಡ್ತಾರೆ, ಆದರೆ ಆ ಪ್ರಯಾಣ ಹೇಗಿರಬೇಕು?